ಇಲ್ಲಿ ನಾನು ಹಿಂಗೆ ಮೆಣಸು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಗೊತ್ತಿದು ರೆಸಿಪಿ, ಬಾಯಲ್ಲಂತೂ ನೀರು ಬರ್ತಾಯಿದೆ. ಈ ಥರ ಚಳಿ ಮಳೆಗೆ, ನಮ್ಮಲ್ಲಿ ಚಳಿ ಮತ್ತು ಮಳೆ ಎರಡೂ ಇದೆ. ಚಳಿ ಮಳೆಗೆ ಈ ಥರ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಖಾರ ಖಾರ ಆಗಿರೋದು ತಿನ್ನೋಕೆ ಎಷ್ಟು ಇಷ್ಟ ಅಂದರೆ, ಖಾರ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದೀನಿ, ಹೇಗೆ ಮಾಡ್ತಿದ್ದೀನಿ ಅಂತ. ಹಾಗಾದರೆ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರುವ ನನ್ನೆಲ್ಲ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ 10-12 ನಾನು ಮೆಣಸಿನ್ಕಾಯಿ ತಗೋತಿದ್ದೀನಿ. ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಮೀಡಿಯಮ್ ಖಾರ ಇದೆ. ನೀವು ಖಾರ ಪ್ರಿಯರು ಜಾಸ್ತಿ ಖಾರ ತಿಂತವಪ್ಪ ಅಂತಂದರೆ ಪರವಾಗಿಲ್ಲ, ಜಾಸ್ತಿ ಖಾರ ಇರೋದೇ ತೊಗೊಳ್ರಿ. ಕಡಿಮೆ ತೊಗೋತೀವಿ ಅಂದರೆ ಕಡಿಮೆ ಖಾರ ಇರೋದು ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಖಾರ ಇರೋದಿತ್ತು. ಇದು ಹಸಿಮೆಣಸಿನ್ಕಾಯಿ ಏನಂದರೆ ತುಂಬ ಚೆನ್ನಾಗಿತ್ತು. ಸೊ ನನಗೆ ನೋಡಿ ಬಿಡೋಕ್ಕಾಗಲಿಲ್ಲ. ಅದ್ರ ಸಂಬಂಧನೇ ನಾನು ಹಿಂಗೆ ಮೆಣಸು ಮಾಡೋಣ ಅಂತಂದೇಳಿ ಹಿಂಗೆ ಮೆಣಸು ಮಾಡ್ತಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ತುಂಬೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ನಾನು ತೊಳೆದ್ಬಿಟ್ಟು ಆರಿಸಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದನ್ನು ಬಟ್ಟೆಲಿ ಹಾಕಿಬಿಟ್ಟು. ನೀವು ಕೂಡ ಹಾಗೆ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಫ್ರೈ ಮಾಡೋಕ್ಕಾದ್ರೆ ಅನುಕೂಲ ಆಗುತ್ತೆ, ಅಂದರೆ ಚೆನ್ನಾಗಿ ಬರ್ತೈತೆ. ಒಂದು 10-12 ಇದಾವೆ ನೋಡಿರಿ. ಮತ್ತು ಈಗ ನಾವು ಒಂದ್ರಾಗ 3 ಕಾಯಿನ ನಾನು 3 ಭಾಗ ಮಾಡಿ ಮುರ್ಕೊತಿದ್ದೀನಿ. ನೀವು 3 ಆಗಿದ್ರೂ ಮಾಡ್ಕೊಳ್ರಿ, 4 ಬೇಕಾದ್ರೂ ಮುರ್ಕೊಳ್ರಿ. ಮೆಣಸಿನ್ಕಾಯಿ ಇದು ಉದ್ರೋದಕ್ಕೆ ನಾನು 3 ಮಾಡ್ತಾಯಿದ್ದೀನಿ. ಸಿಕ್ಕುವಾದರೆ 2 ಮಾಡ್ಕೋಬೋದು. ನೀವು ತಿನ್ನಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಕಟ್ಕೊಳ್ಳೋಕ್ಕೆ ನೀವು ಅನ್ನ ಜೊತೆಗೆ ಆಯ್ತು, ರೊಟ್ಟಿ ಜೊತೆಗೆ ಆಯ್ತು. ಆಮೇಲೆ ಗೊತ್ತಾಗುತ್ತೆ ನಿಮಗೆ ಲಾಸ್ಟ್ ರೆಸಿಪಿ ಮುಗಿದ ಮೇಲೆ ಯಾಕೆ ನಾನು 3 ಯಾಕೆ ಹೇಳಿದ್ದೆ ಅಂತಂದು ಹೇಳಿ. ಇದೆಲ್ಲ ನಾನು ಹಿಂಗೆ ಹಿಡ್ಕೊಂಬಿಟ್ಟು ಮುರಿಯೋಕ್ಕೆಲ್ಲ ಕಷ್ಟ, ಖಾರ ಇರುತ್ತಪ್ಪ, ಕೈ ಖಾರ ಆಗುತ್ತೆ ಅಂತನೋರಾದ್ರೆ ನೀವು ಬೇಕಾದ್ರೆ ನೈಫಲ್ಲಿ ಅಥವಾ ಚಾಕುದಲ್ಲಿ ಏನರ ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಏನು ಪರವಾಗಿಲ್ಲ. ಇಲ್ಲಿ ಚೆನ್ನಾಗಿದೆ ಮತ್ತು ಖಡಕ್ ಇದೆ, ಅಂದರೆ ಫ್ರೆಶ್ ಆಗಿದೆ. ಕಟ ಅಂತಂದೇಳಿ ಮುರಿತಾ ಇತ್ತು. ಅದಕ್ಕೆ ನಾನು ಎಲ್ಲ ಎತ್ತಿಡ್ಕೊಂಡೆ ನೋಡಿರಿ. ಹಾಗೆ ಇಲ್ಲೊಂದು ಸಣ್ಣ ಪಾತ್ರೆ ಅಥವಾ ಬಾಳಿಗೆ ತೊಗೊಳ್ರಿ. ಬಾಳಿಗೆ ತೊಗೊಂಬಿಟ್ಟು ನಾನು ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋತಿದ್ದೇನೆ. ಜಾಸ್ತಿ ಅಂದರೆ ಅದು ಮೆಣಸಿನ್ಕಾಯಿ ಬಾಡಬೇಕು, ಅಂದರೆ ಚೆನ್ನಾಗಿ ಹುರಿಬೇಕು ಅದರಲ್ಲಿ ಎಣ್ಣೆಯಲ್ಲಿ. ಆದಷ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೇನೆ. ನಾನಿಲ್ಲಿ ಒಂದು ಏನಂತಂದರೆ ಅಡುಗೆಯದ್ದು ಮಾಪ್ ಇಟ್ಟಿರ್ತಾವಲ್ಲ ಎಣ್ಣೆ, ಅಷ್ಟು 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಟೇಬಲ್ ಸ್ಪೂನ್ ಆದರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕೊಂಡು ಸಿಂಪಲ್ಲು, ಭಾಳ ಅಂದರೆ ಭಾಳ ಸಿಂಪಲ್ ಇದು ಮಾಡೋದು, ತುಂಬ ಈಜಿ. ಮೆಣಸಿನ್ಕಾಯಿ ಅಂದರೆ ಯಾವಾಗಲೂ ಇದ್ದೇ ಇರ್ತವೆ. ಹಾಗೆ ಮತ್ತು ಏನಂತಂದರೆ ಖಾರ ಫ್ರೀಯರಿಗೆ ಅಥವಾ ಅಡುಗೆ ಬಾಯಿ ಕೆಟ್ಟತ್ತಪ್ಪ, ಅಡುಗೆ ಏನೂ ಇಲ್ಲ ಅಂದಾಗ ಈ ಥರದ್ದೆಲ್ಲ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು MTR ಹಿಂಗೆ ತೊಗೊಂಡಿದ್ದೀನಿ. ಹಿಂಗೆ ತಗೊಂಡು ನೋಡ್ರಿ ಇಲ್ಲಿ ಅದನ್ನು ನಾನು ಎಣ್ಣೆ ಕಾಯ್ತಿದ್ದಂಗೆ ಹಿಂಗೆ ಹಾಕ್ಕೋತಾ ಇದ್ದೀನಿ ನಾನು. ನಿಮಗೆ ಹೆಂಗೆ ಅಳತೆ ಹೇಳಬೇಕಂದ್ರೆ ಒಂದು 1/4 ಟೇಬಲ್ ಸ್ಪೂನುಗಿಂತ ಒಂದು ಸ್ವಲ್ಪ ಜಾಸ್ತಿ, ಅರ್ಧ ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಿಂಗೆ ಹಾಕ್ಕೊಂಡು ಅದು ಎಣ್ಣೆ ನೋಡ್ರಿ ಚೆನ್ನಾಗಿ ಫ್ರೈ ಆಗ್ತದೆ ಹಿಂಗು. ಅಷ್ಟೊತ್ತಿಗೆ ನಾವು ಇದು ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಸಾಸಿವೆ ಜೀರಿಗೆ ಅದೇನೂ ಹಾಕಲ್ಲ. ಹಿಂಗೆ ಮೆಣಸು ಆಗಿದ್ದರಿಂದ ಹಿಂಗೆ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನೋಡಿರಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ಎಲ್ಲಿವರೆಗೂ ಫ್ರೈ ಮಾಡ್ತೀರಪ್ಪ ಅಂತಂದ್ರೆ ಇದು ಮೇಲ್ಗಡೆ ಎಲ್ಲ ವೈಟ್ ಆಗಬೇಕು ಮೆಣಸಿನ್ಕಾಯಿ, ಅಂದರೆ ಗ್ರೀನ್ ಕಲರ್ ಹೋಗಿಬಿಟ್ಟು ಫ್ರೈ ಆಗಿ ಸುಟ್ಟು ಇದು ಏನಂತಂದರೆ ವೈಟ್ ಆಗಬೇಕು, ಅಂದಾಗ ಚೆನ್ನಾಗಿ ಫ್ರೈ ಆಗೈತಿ ಅಂತ. ನೀರಿನ ಅಂಶ ಇತ್ತು ಅಂತಂದರೆ ಕೆಟ್ಟು ಹೋಗುತ್ತೆ ಬೇಗ. ಆಮೇಲೆ ಇವಾಗ ಎಣ್ಣೆಗೆ ಹಾಕ್ತಿದ್ದಂಗೆ ಚೊರ ಅಂತಂದೆಲ್ಲ ಸಿಡಿಯೋಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಒಂದು ಸ್ವಲ್ಪ ಘಾಟಿರೋ ಮೆಣಸಿನ್ಕಾಯಿ ಆದ್ರೆ ಮನೆಯೆಲ್ಲ ಘಾಟ ಆಗಿ ನೀವು ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪರವಾಗಿಲ್ಲ, ಮತ್ತೇನು ಮಾಡೋದು, ಈ ಥರದ್ದು ಒಂದು ರೆಸಿಪಿ ತಿನ್ನಬೇಕಂದ್ರೆ ಘಾಟಾದರೂ ಪರವಾಗಿಲ್ಲ, ಮಾಡ್ಕೊಳ್ಳೇಬೇಕು. ಸಿಂಪಲ್ ಅಂದ್ರೆ ಸಿಂಪಲ್ ಐತಿ, ಮತ್ತು ಊಟಕ್ಕೆ ಮಾತ್ರ ಡೆಲಿಸಿಯಸ್ ಟೇಸ್ಟ್ ಕೊಡ್ತೈತಿದು. ಮತ್ತು ನೋಡಿರಿ ಇವಾಗ ಒಂದು 3/4 ಭಾಗ ಫ್ರೈ ಆಗೈತಿ ಅಂದಮೇಲೆ ಮೆಣಸಿನ್ಕಾಯಿ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಿಮಗೆ ಗೊತ್ತಾಗುತ್ತೆ, ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ ಉಪ್ಪು. ಮತ್ತು ಇದು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಿಂಗು ಎಲ್ಲ ಈಗ ತಳ ಹಿಡಿತಾಯಿತ್ತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಆಗ್ತಾ ಬಂದು ನೋಡಿರಿ ಮೆಣಸಿನ್ಕಾಯಿ ಎಲ್ಲ ಚೇಂಜ್ ಆದವು ಕಲರೆಲ್ಲ, ವೈಟ್ ಫ್ರೈ ಆಗಿದ್ದ ಕಲರ್ ಬರುತ್ತಲ್ಲ ಆ ಕಲರ್ ಬರ್ತಾ ಇದೆ ಇವಾಗ. ಮತ್ತು ಇವಾಗ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ತಿನ್ನಬೇಕು, ಅದರಲ್ಲಿ ಕ್ಯಾನ್ಸರ್ ಬರದೇ ಇರೋ ಅಂಶಗಳೆಲ್ಲ ಇದ್ದವು. ಮೆಣಸಿನ್ಕಾಯಿ ಯಾರು ತಿಂತೀರಿ ನೋಡು ಅವರು ಕ್ಯಾನ್ಸರ್ ಮುಕ್ತ ಅಂತ ಎಲ್ಲ ಆ್ಯಕ್ಚುಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಬರ್ತಾ ಇದೆ. ಬಟ್ ಅದು ಕರೆನೋ ನಿಜನೋ ಗೊತ್ತಿಲ್ಲ. ಸುಳ್ಳು ಅಥವಾ ನಿಜನೋ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಬಗ್ಗೆ ಇದ್ದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಮನೇಲೇ ಈಸಿಯಾಗಿರೋ ಮೆಣಸಿನ್ಕಾಯಿ ಅಂದರೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಆಗಿ ಇದ್ದೇ ಇರ್ತವೆ. ಬೇಜಾರಾದಾಗ ಈ ಥರದ್ದೊಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಹಿಂಗಿರುತ್ತೆ, ಉಪ್ಪಿರುತ್ತೆ, ಎಣ್ಣೆ ಇರುತ್ತೆ, ಇಷ್ಟೇ ಸಿಂಪಲ್ಲು. ಮತ್ತು ಇಲ್ಲೊಂದು ಏನು ಸ್ಪೆಷಲ್ ಅಂತಂದರೆ ಇದಕ್ಕೆ ಗಜನಿಂಬೆ ಅಂತವಲ್ಲ ನಾವು, ಗಜನಿಂಬೆ, ಕಂಚಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕ್ತವಲ್ಲ ಆ ಕಂಚಿಕಾಯಿ, ಅದರದ್ದು ಕಟ್ ಮಾಡಿಬಿಟ್ಟು ಅದ್ರ ರಸನ ಇದಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿರ್ತೈತಿ. ನೋಡಿರಿ ಈಗ ನಾನು ಮೆಣಸಿನ್ಕಾಯಿ ಫ್ರೈ ಆಗೈತಿ ತೋರಿಸಿದ್ನಲ್ಲ, ಚೆನ್ನಾಗಿ ಫ್ರೈ ಆಗೈತಿ. ಆ ಗಜನಿಂಬೆ ಮತ್ತು ಅದು ಕಂಚಿಕಾಯಿ ಅದೆಲ್ಲ ಇಲ್ಲ ನನ್ನ ಕಡೆ.
ಅದಿದ್ರಂದ್ರೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಖಾರಕ್ಕೆ, ಆ ಗಜನಿಂಬೆ ಟೇಸ್ಟಿಗೆ ಸಖತ್ ಟೇಸ್ಟ್ ಕೊಡ್ತೈತಿ. ಅದಿತ್ತು ಅಂದರೆ ಮಾರ್ಕೆಟಿಗೆ ಹೋದಾಗ ನಿಮ್ಗೆ ಸಿಕ್ತು ಅಂದರೆ ತಗೊಂಬಂದು ಒಂದು ಸಲ ಅದನ್ನು ಕೂಡ ಹಾಕಿ ಮಾಡ್ಕೊಂಡು ನೋಡಿರಿ ನೀವು. ಟೇಸ್ಟ್ ಸಖತ್ ಇರ್ತೈತಿ. ನಾನು ಮಾಡಿದ್ದೆ ಅದನ್ನು ಆ ರಸ ಹಾಕಿಬಿಟ್ಟು ಸಖತ್ ಟೇಸ್ಟ್ ಇತ್ತು. ಅದು ಹಾಕಿ ಇದಕ್ಕೆ ರಸ ಹಾಕಿಬಿಟ್ಟು ಅದನ್ನು ಮತ್ತೆ ನಾನು ಅದನ್ನು ಉಪ್ಪಿನಕಾಯಿ ಮಾಡಿ ತಿಂದಿದ್ವಿ ಕಂಚಿಕಾಯಿಂದ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನನ್ನ ಕಡೆ ಅದಿಲ್ಲ ಇರೋದಕ್ಕೆ ನಾನು ಇಲ್ಲೊಂದು ಲೆಮನ್ ಹಾಕ್ತಾಯಿದ್ದೀನಿ. ಫಸ್ಟು ಒಂದು ಅರ್ಧ ಹೋಳು ಹಾಕ್ಕೊಳ್ರಿ. ಒಂದು ಮೀಡಿಯಮ್ ನಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಇನ್ನೂ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ರಿ. ಏನಿಲ್ಲ, ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಇದು ಹಿಂಗೆ ಮೆಣಸು ಅಂತಿರಲ್ಲ, ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಹಾಗಿರುತ್ತೆ ರುಚಿ. ನಾ ಹಾಗೆ ಫಿಲ್ಟರ್ ತಗೊಂಡ್ಬಿಟ್ಟು ಅದರಲ್ಲೇ ಡೈರೆಕ್ಟಾಗಿ ನಾನು ಹಿಂಡ್ಕೊಂಡ್ಬಿಟ್ಟೆ. ನಾನು ನೀವು ನೋಡಿದ್ರಿ. ಮತ್ತು ನನಗೆ ಇದು ಇಂಗು, ಇದು ಮೆಣಸು ಇದೆಲ್ಲ ನೋಡ್ತಾ ಇದ್ದು ನನಗೊಂದು ಗಾದೆ ಮಾತು ನೆನಪು ಬರ್ತಾಯಿದೆ. ಏನಂತಂದರೆ, ಇಂಗು ತೆಂಗು ಇದ್ದನ್ನು ಮಂಗನೂ ಅಡುಗೆ ಮಾಡ್ಬೋದು ಅಂತ. ಅದಕ್ಕೆ ಹಿಂಗೆ ಪರಿಮಳನೇ ಅಷ್ಟೇ ಚೆನ್ನಾಗಿರುತ್ತೆ, ಅದಕ್ಕೆ ಹಿಂಗೆ ತಿನ್ನಬೇಕು ಅಂತ ಹೇಳಿದಾರೇನೋ ಅಂತಂದೇಳಿ ಅನಿಸ್ತದೆ ನನಗೆ. ಸೊ ಇದೆಲ್ಲ ಆಯಿತು. ಇಷ್ಟೇ ರೆಸಿಪಿ. ಲೆಮನ್ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಮಾಡಿರಿ, ಭಾಳ ಏನು ಮಾಡೋದು ಬೇಕಾಗಿಲ್ಲ. ಅದಾದಮೇಲೆ ಫ್ಲೇಮ್ ಬಂದ್ ಮಾಡಿಕೊಂಡು ಇದನ್ನು ಇಳಿಸ್ಕೊಂಡು ನಾನು ಬಿಸಿ ಬಿಸಿ ಅನ್ನ ಮಾಡಿದ್ದೆ ನೋಡ್ರಿ. ಇಲ್ಲಿ ಬಿಸಿ ಬಿಸಿ ಅನ್ನದ ಮೇಲೆ ಇದು ಹಿಂಗೆ ಮೆಣಸು ಹಾಕಿಬಿಟ್ಟು ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರೆಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ತಾರೆ. ನಮಗೆಲ್ಲ ನಾವು ಉತ್ತರ ಕನ್ನಡ ಕೊಬ್ಬರಿ ಎಣ್ಣೆ ಎಲ್ಲ ಸೇರಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಬೇಕಂದರೆ ಶೇಂಗಾ ಎಣ್ಣೆ ಅದನ್ನೆಲ್ಲ ಹಾಕ್ಕೊಳ್ರಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಬಿಸಿ 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 ಅನ್ನ ಮಾಡಿದೆ ನಾನು. ಬಿಸಿ ಬಿಸಿ ಅನ್ನಕ್ಕೆ ಮೇಲುಗಡೆ ಒಂದು 3-4 ಹೋಳು ಹಾಕಿಬಿಟ್ಟು ತುಪ್ಪ ಹಾಕ್ಕೊಂಡ್ರೆ ನನಗೆ ಇವಾಗೇ ಬಾಯಲ್ಲಿ ನೀರು ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೂ ಬಾಯಲ್ಲಿ ನೀರು ಬಂತು. ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೂ ಕೂಡ ಸಿಕ್ಕಾಪಟ್ಟೆ ರುಚಿಯಾಗಿ ಯಾವಾಗ ಅನ್ನ ಉಂಡೇವನಪ್ಪ ಅಂತಂದೇಳಿ ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡಿದೆ ನಾನು. ಅಷ್ಟು ಚೆನ್ನಾಗಿತ್ತು. ಬಳ್ಳೆಲ್ಲ ಕಡ್ಕೊಂಡ್ಬಿಡ್ತೀರ ನೋಡಿರಿ ನೀವು. ಹುಷಾರು. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೀವು ಈ ರೆಸಿಪಿಗೆ ಏನಂತೀರಾ, ಅಥವಾ ನೀವು ಮಾಡಿದ್ರಾ ಅಥವಾ ತಿಂದಿದ್ದೀರಾ ಯಾವತ್ತಾದರೂ ಅಂತಂದೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಅವ್ರಿಗೂ ಒಂದು ಒಳ್ಳೆ ರೆಸಿಪಿ ಗೊತ್ತಾಗುತ್ತೆ. ಹಾಗೆ ಅವರು ತಿನ್ಕೊಂಡು ಟೇಸ್ಟ್ ಹೇಳಿಬಿಟ್ಟು ಲೊಟ್ಟೆ ಹೊಡೆದು ತಿಂತಾರೆ. ವಿಡಿಯೋ ನೋಡಿದ್ದಕ್ಕೆ